PFI SDPI cases ವಾಪಸ್ DK ಶಿವಕುಮಾರ್ ಮೊನ್ನೆ DK ಶಿವಕುಮಾರ್ ಒಂದು ಪತ್ರ ಬರೀತಾರೆ. DK ಶಿವಕುಮಾರ್ ಪತ್ರ ಬರೀತಾರೆ. ಹುಬ್ಬಳ್ಳಿ 2022 ಕೇಸ್ ಅಲ್ಲಿ ಅಲ್ಲ ನೀವು ಬೇಕಾದ್ರೆ ಈಗ PFI SDPI ಮೇಕೆದಾಟು ಪಾದಯಾತ್ರೆ ಆದಂತ ಸಂದರ್ಭದಲ್ಲಿ ಕನಕಪುರದಲ್ಲಿ 2 ಕೇಸು, ಸಾತ್ನೂರಲ್ಲಿ 1 ಕೇಸು, ರಾಮನಗರದಲ್ಲಿ 1 ಕೇಸು, ಯಾಕೆ ಜನಾರ್ದನ್ ರೆಡ್ಡಿ ಮಗಳು ಮದುವೆ ಮಾಡಿದಾಗ ವೈಲೇಷನ್ ಆಗಿಲ್ವಾ? ಶ್ರೀರಾಮ್ಲು ಆದಾಗ ವೈಲೇಷನ್ ಆಗಿಲ್ವಾ? ಯಾರು ಸರ್ಕಾರದಲ್ಲಿ ಯಾರಿದ್ದು ಕೇಳಿಸ್ಕೊಳ್ಳಿ ಒಂದು ನಿಮಿಷ, ಕೇಳಿಸ್ಕೊಳ್ಳಿ ಒಂದು ನಿಮಿಷ, ಯಡಿಯೂರಪ್ಪ ಕೇಳಬೇಕಂತ ಒಂದು ನಿಮಿಷ ಕೇಳಿಸ್ಕೊಳ್ಳಿ ಒಂದು ನಿಮಿಷ. ಅಲ್ಲ ನೀವು ಕೇಳಿದ್ರಲ್ಲ ಒಬ್ರಾದ್ಮೇಲೆ ಒಬ್ರು ಮಾತಾಡಿ. ಕಾರ್ಯಕ್ರಮದ ಪ್ರಾರಂಭದಲ್ಲೇ ಹೇಳಿದೀವಿ ಒಬ್ರಾದ್ಮೇಲೆ ಒಬ್ರು ಮಾತನಾಡಿ ಅಂತ. ಮೈಕ್ ಇವಾಗ ಮತ್ತೊಂದ್ಸತಿ ಹೇಳ್ತೀನಿ, ಮತ್ತೊಂದ್ಸತಿ ಮತ್ತೆ 10 ಸತಿ ಹೇಳ್ತೀನಿ. ಒಬ್ರಾದ್ಮೇಲೆ ಒಬ್ರು ಉಮೇಶ್ ಅವ್ರು ಮಾತ್ರ ಮಾತಾಡ್ಬೇಕು. ಉಮೇಶ್ ಸರ್, ನಿಮ್ಮ ಅನುಭವದಲ್ಲಿ ರಾಜಕೀಯ ನಾಯಕರುಗಳು, ರಾಜಕೀಯ ಪಕ್ಷಗಳ ಒತ್ತಡ ಅದು ಯಾವಾಗ ಪೊಲೀಸ್ ಇನ್ವೆಸ್ಟಿಗೇಷನ್ ಅಲ್ಲಿ ಇನ್ವಾಲ್ವ್ ಆಗುತ್ತೆ, ಇದೇ ರೀತಿ ಹೊಲ್ಸದ್ ಹೋಗುತ್ತೆ ವ್ಯವಸ್ಥೆ, ಹೌದೋ ಇಲ್ವೋ? ಇಲ್ಲ, ಅದು ಡೆಮೊಕ್ರೆಟಿಕಲ್ ಸೆಟಪ್ನಲ್ಲಿ ಇರ್ತಕ್ಕಂಥ ಪೊಲೀಸ್ ಅದ್ರ ಕೆಳಗಡೆ ಕೆಲಸ ಮಾಡ್ತಾ ಇರೋದ್ರಿಂದ ನಿರಂತರವಾದಂಥ ಒತ್ತಡಗಳಿರ್ತವೆ. ಒತ್ತಡ ಇಲ್ಲದೆ ಕೆಲಸನ ಯಾವುದೇ ಸಮಯದಲ್ಲಿ ಯಾವುದೇ ರಾಜಕೀಯ ಪಕ್ಷಗಳು ಬಂದಾಗೂ ಮಾಡೋಕ್ಕಾಗೋದಿಲ್ಲ. ಅದು ಒತ್ತಡ ಇರದೇ ಇರುತ್ತದು, ಅದಿರಲೇಬೇಕದು, ಇರಬಾರ್ದು ಅಂತ ಏನಿಲ್ಲ. ಆದರೆ ತನಿಖಾ ಕ್ರಮದಲ್ಲಿ ತನಿಖೆ ಒಳಗಡೆಗೆ ಅವರು ಇಂಟರ್ವ್ಯೂನ್ ಆಗ್ತಕ್ಕಂಥದ್ದು ಮತ್ತು ಹೀಗೆ ಆಗಬೇಕು ಅಂತ ಆದೇಶ ಮಾಡ್ತಕ್ಕಂಥದ್ದು ಅದು ಆಗಬಾರ್ದು. ಅದು ಕೆಲವಷ್ಟು ಕಡೆ ಆಗ್ತಕ್ಕಂಥದ್ದು ನಾವು ನೋಡಿದ್ದೀವಿ. ಕೆಲವಷ್ಟು ಆ ಥರ ಬಂದಂಥ ಸಮಯದಲ್ಲಿ ಅದನ್ನು ನೇರವಾಗಿ ರಿಜೆಕ್ಟ್ ಮಾಡಿರ್ತಕ್ಕಂಥ ಅಧಿಕಾರಿಗಳು ಇದ್ದಾರೆ. ಅದನ್ನು ನೋಡಿದ್ದೀವಿ ನಾವು ಮಾಡಲ್ಲ ಇದು ಈ ತನಿಖೆನ, ಬೇರೆಯವ್ರಿಗೆ ಯಾರಿಗಾದ್ರೂ ಕೊಡಿ ಅಂತ ಅನ್ನುವಂಥದ್ದು ನೇರ ಉತ್ತರ, ಅದು ಸರಿಯಾದಂಥ ಉತ್ತರ. ಇವತ್ತು 80+ ವರ್ಷ ವಯಸ್ಸಾಗಿರೋ ಮತ್ತೊಬ್ಬರು ಇದೇ ಕರಸೇವಕರು ನಮ್ಮ ಜೊತೆ ರಿಪಬ್ಲಿಕ್ ಕನ್ನಡದಲ್ಲಿ ಬೆಳಗ್ಗೆ ಮಾತನಾಡಿದ್ರು. ರಾಮಚಂದ್ರ ಸಾ ಅಂತ ಹೇಳಿ ತಮ್ಮನ ಹೆಂಡತಿ ಹೆರಿಗೆ ನೋವಿನಿಂದ ಬಳಲ್ತಾ ಇರುವಾಗ ಪೊಲೀಸ್ ಜೀಪ್ ನಲ್ಲಿ ಲಿಫ್ಟ್ ತಗೊಂಡಿದ್ರು. ಈ ಹುಬ್ಬಳ್ಳಿ ಗಲಾಟೆ ಆದ ಸಂದರ್ಭದಲ್ಲಿ ಅವ್ರ ಮೇಲೆ ಕೇಸ್. ಅವತ್ತಿಂದ ಇವತ್ತುವರೆಗೂ ಕೂಡ ಅವ್ರ ಮೇಲೆ ಒಂದೇ ಒಂದ್ಸತಿ ಒಂದ್ ನಿಮಿಷ ನನ್ನ ಪ್ರಶ್ನೆ ಉಮೇಶ್ ಅವ್ರಿಗೆ ರಜಾಕ್ ಅವ್ರ ಹೆಸರು ಉಮೇಶ್. ಯಾವಾಗ ಚೇಂಜ್ ಆಯ್ತು ಹೆಸರು? ಹಲವಾರು ಕೇಸಸ್ಗಳು ರಾಜ್ಯದಲ್ಲಿ ಈ ಥರ ಒಂದು ಕರಸೇವೆ ನಡೆಯುವಂಥ ಕೇಸಸ್ಗಳು ರಿಜಿಸ್ಟರ್ ಆಗಿದ್ದಾವೆ. ನಾಟ್ ಓನ್ಲಿ ಒನ್ ಶಾರಾ ಪೊಲೀಸ್ ಸ್ಟೇಷನ್ ಇನ್ ಹುಬ್ಳಿ, ಇಡೀ ಕರ್ನಾಟಕ ರಾಜ್ಯದಂಥ ಕೇಸಸ್ಗಳು ರಿಜಿಸ್ಟರ್ ಆಗಿದ್ದಾವೆ. ಹಲವಾರು ಕೇಸಸ್ಗಳು ಪೆಂಡಿಂಗ್ ಇರುವುದಿಲ್ಲ ಅಂತ ಅನ್ನೋಂಗಿಲ್ಲ. ಯಾಕೆ ಅಂತಂದರೆ ಈ ಥರ ದೊಂಬಿ ಪ್ರಕರಣಗಳು ಮತ್ತು ಈ ಥರ ಗಲಾಟೆ ಕೇಸಸ್ಗಳಲ್ಲಿ 30, 40, 50 ಜನ ನಾವು ಅರೆಸ್ಟ್ ಮಾಡಿ ಕಳಿಸ್ಕೊಟ್ಟಿರ್ತೀವಿ. ಅದರಲ್ಲಿ ಯಾವುದೇ ನನ್ನ ಲೆಕ್ಕದಲ್ಲಿ ಯಾವುದೇ ಪೂರ್ತಿ ಒಂದು ಈ ಥರ ರೈಟಿಂಗ್ ಕೇಸಸ್ ಒಳಗಡೆ ಹೋಗಿ ಟ್ರಯಲ್ ಮುಗಿಸ್ಕೊಂಡು ಮುಕ್ತಾಯ ಆಯಿತು ಕೇಸು ಅಂತ ಕಟ್ಟಿ ಕೋರ್ಟಲ್ಲಿ ಇಡ್ತಕ್ಕಂಥದ್ದು ಮತ್ತು ನಾವಿಟ್ಕೊಳ್ಳುವಂಥದ್ದು ಖಂಡಿತ ಸಾಧ್ಯ ಆಗೋದೇ ಇಲ್ಲ. ಅದರಲ್ಲಿ 30% ಅಂತೂ ಮಿಸ್ಸಿಂಗ್ ಅದೇ ಆಗ್ತಾರೆ. ಅವ್ರನ್ನ ಫಾಲೋ ಮಾಡೋಕ್ಕೂ ಆಗೋದಿಲ್ಲ, ಕೋರ್ಟ್ಗಳೇ ಆಗಲಿ ಮತ್ತು ನಾವೇ ಆಗಲಿ. ಯಾವುದೇ ದೊಂಬಿ ಪ್ರಕರಣಗಳಲ್ಲಿ ಪೊಲೀಸ್ ಠಾಣೆಯಲ್ಲಿ ಇಂಥ ದೊಂಬಿ ಪ್ರಕರಣಗಳು ಪೂರ್ಣ ಪ್ರಮಾಣದ ಆರೋಪಿಗಳು ಬಂದು ನ್ಯಾಯಾಲಯದಲ್ಲಿ ಮುಕ್ತಾಯ ಮಾಡ್ತಕ್ಕಂಥದ್ದು ನನ್ನ ಲೆಕ್ಕದಲ್ಲಿ 0.5% ಅಷ್ಟೇನೆ. ಬರೀ 0.5% ಈ 99.9%ಗಳು ಈ
ಯಾರೋ ತಪ್ಪಿಸ್ಕೊಳ್ತಾರೆ, ಯಾರೋ ಬರಲ್ಲ, ಮಧ್ಯಂತರದಲ್ಲಿ ಯಾರೋ ಬಿಟ್ಟುಬಿಡ್ತಾರೆ. ಆ ಕಾರಣಕ್ಕೋಸ್ಕರನೇ ಇವು ಟ್ರೈಲ್ಗಳು ಈ ತರ ನಡೀತಕ್ಕಂಥ ವ್ಯವಸ್ಥೆ ಇರುವಂತದ್ದು ನಾವು ನಿರಂತರವಾಗಿ ಮಾಡ್ಕೊಂಡು ಬಂದಿದ್ದೀವಿ. ಉಮೇಶ್ ಸರ್ ಹೇಳೋದನ್ನ 100% ಒಪ್ಪಲ್ಲ. ಇದು ಫೇಲ್ಯೂರ್ ಆಫ್ ದಿ ಪೊಲೀಸ್ ಡಿಪಾರ್ಟ್ಮೆಂಟ್ ಹೊರತು ಇದನ್ನ ಈ ರೀತಿ ಬೇಜವಾಬ್ದಾರಿ ಹೇಳಿಕೆ ಇದೆ. ಯಾವುದೇ ಕಾರಣಕ್ಕೂ ಒಪ್ಪಕ್ಕಾಗಲ್ಲ. ನಿಮಗೆ ಎಲ್ಲ ಗೊತ್ತು, ನಿಮಗೆ ಎಲ್ಲ ಗೊತ್ತು. ಈ ದೇಶ ಇಲ್ಲ ಸರ್, ನಿಮಗೆ ಗೊತ್ತಿಲ್ಲ ಯಾವುದಿಲ್ಲ, ನಿಮಗೆ ಯಾವುದಿಲ್ಲ ಎಲ್ಲ ಇರ್ತಾರೆ. ಸಾಧ್ಯನೇ ಇಲ್ಲ. ಶ್ರೀಕಾಂತ್ ನಿಮ್ಮ ಪ್ರಶ್ನೆ ನಿಮ್ಗೆ ಕೇಳಿಸ್ಕೊಳ್ಳಿ. ಪ್ರಶ್ನೆ ಗೊತ್ತಿಲ್ಲ. ಲಿಸ್ಟ್ ಇದೆ 16 ಕೇಸು. ಸಿಎಂ ಟ್ವೀಟ್ ಮಾಡ್ತಾರೆ, ಇದರಲ್ಲಿ 12-13 ಕೇಸಲ್ಲಿ ಬಿಡುಗಡೆ ಆಗಿದೆ. ನೋಡಿ ಸರ್, ನಿದ್ದೆ ಮಾಡಿರೋರ್ನ ಎದ್ದೇಳಿಸ್ಬೋದು, ನಿದ್ದೆ ಮಾಡೋ ತರ ನಟನೆ ಮಾಡೋರ್ನ ಎದ್ದೇಳ್ಸಕ್ಕಾಗಲ್ಲ. ಇದ್ರಲ್ಲಿ ಯಾವುದು ಕೂಡ ಯಾವುದು CRPCಯ ಪ್ರೊಸೀಜರಿನ ಯಾವುದು ಫಾಲೋ ಅಲ್ಲ. ಇದು ಕಾಂಗ್ರೆಸ್ ಅಂತಕ್ಕಂಥದ್ದು ಸೆಲೆಕ್ಟಿವ್ ಆಗಿ ಮಾಡತಕ್ಕಂಥ ಇಡೀ ಪ್ರಯತ್ನ ಹೇಗೆ ಅಂತ ಹೇಳ್ತೀವಿ. ಏನ್ ವಿಷಯ ಅಂತ ಹೇಳ್ತೀನಿ ಕೇಳಿ. ಕಾಂಗ್ರೆಸ್ ಈ ದೊಂಬಿ ಇದನ್ನೆಲ್ಲ ತನಗೆ ಬೇಕಾದಾಗೆಲ್ಲ ಹೇಗೆ ಸಮರ್ಥಿಸ್ಕೊಳ್ತು ಅಂತ ಒಂದು ವಿಧಾನ. ಯಾವ ಇಂದಿರಾ ಗಾಂಧಿ ಮ್ಯಾಸಿಕರ್ ಆದ್ಮೇಲೆ ದೆಹಲಿ ಏನು ಸಿಖ್ಖರ ಮಾರಣ ಹೋಮ ಮಾಡಿದ್ರಲ್ಲ, ಜೆನೋಸೈಡ್ ಮಾಡಿದ್ರಲ್ಲ ಇವರು, ಆ ಜೆನೋಸೈಡ್ ಮಾಡಿದಂತ ಇವ್ರದ್ದು ಸಜ್ಜನ್ ಕುಮಾರ್ ಇಡೀ ಕಾಂಗ್ರೆಸ್ಸಿಗರು ಆ ದೆಹಲಿಯ ಸಿಖ್ಖರ ಮಾರಣ ಹೋಮದಲ್ಲಿ ಇದ್ರು. ಕಾಂಗ್ರೆಸ್ ಬಗ್ಗೆ ಕಾಂಗ್ರೆಸ್ಸಿಗರು ಸಿಖ್ಖರ ಮಾರಣ ಹೋಮದಲ್ಲಿ ಮಹಾತ್ಮ ಗಾಂಧಿ ಜೆನೋಸೈಡ್ ಮಾಡಿದಂತ ಜನ ಸಿಖ್ಖರ ಮಾರಣ ಹೋಮ ಮಾಡಿದಂತ ಜನ ಅವತ್ತು ಸಮರ್ಥನೆ ಹೇಗೆ ಮಾಡಿದ್ರು? ನಿರಂಜನ್ ಹೇಗೆ ಸಮರ್ಥನೆ ಮಾಡಿದ್ರು ಅಂತ ಸ್ಮಿತಾ? ದೊಡ್ಡ ಮರ ಬಿದ್ರೆ ಅದು ಪಕ್ಕ ಮುಸಲ್ಮಾನರ ನಾನಿವತ್ತು ಕೇಳಿದ್ರೆ ಕೇಳಿ, ಸಿಖ್ಖರ ಮಾರಣ ಆಯ್ತಲ್ಲ, ಕಾಂಗ್ರೆಸ್ ಮೇಲೆ ಭೂಮಿ ನಡಗ್ಬೇಕಾ ಸರ್? ನೀವ್ ಹೇಳ್ತಿದ್ದೀರಲ್ಲ, ಅವಾಗ ನಾನು ಪ್ಯಾಂಟ್ ಎಲ್ಲ ಚಡ್ಡಿ ಹಾಕ್ತಿದ್ದೆ, ಖಾಕಿ ಚಡ್ಡಿ ಅಲ್ಲ, ಕಲರ್ ಚಡ್ಡಿ. ಒಂದಿನ ಪೊಲೀಸ್ ಸರ್ವಿಸ್ ಅಲ್ಲಿ ಇದ್ದವ್ರು ನೀವು ಈ ತರ ಮಾತಾಡ್ಬೋದು. ಸೇವೆ